ಪಕ್ಷದ ಕಾರ್ಯಕರ್ತರಾಗಿ ಮತ್ತು ತೆಲಂಗಾಣದ ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಅವರು ಹಿಂದೆ ಆಗಿರುವ ಚುನಾವಣೆಯಲ್ಲಿ ಇನ್ಚಾರ್ಜ್ ಆಗಿ ಅವರು ಸೇವೆ ಮಾಡಿದ್ದಾರೆ. ಅವರಿಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಮ್ಮ ಒಂದು ಮನವಿ ಏನಿದೆ ಎಂದರೆ ಕರ್ನಾಟಕ ಹಿಂದೂ ಜನಕ ವೇದಿಕೆ ವತಿಯಿಂದ ಮತ್ತು ಪಾಸ್ಟರ್ ಫೆಲೋಶಿಪ್ ವತಿಯಿಂದ ನಾವು ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತಾ ಇದ್ದೇವೆ. ಏನಂತಂದರೆ ಮುಂಬರುವ ದಿನದಲ್ಲಿ ಅವರಿಗೆ ಒಂದು MLC ಆಯ್ಕೆಯಾಗಿ ಮಾಡಬೇಕಂತೇಳಿ ತಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಯವರಿಗೂ ಮತ್ತು ನಮ್ಮ ACC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರಿಗೂ ಸಹ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿರುವ ಎಲ್ಲ ಕ್ರೈಸ್ತ ಸಮುದಾಯ ವತಿಯಿಂದ ನಮ್ಮ ಒಂದು ಜಿಲ್ಲೆಯಲ್ಲಿ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿಯಿಂದ ಅಲ್ಪಸಂಖ್ಯಾತರಿಗೆ ಒಂದು ಪಕ್ಷದಲ್ಲಿ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಲ್ಯಾಣ ಕರ್ನಾಟಕ ಪಾಸ್ಟರ್ ಫೆಲೋಶಿಪ್ ಅಧ್ಯಕ್ಷರಾಗಿ ಮಾತನಾಡ್ತಿದ್ದೇನೆ. ಇವಾಗ ವಿಶೇಷವಾಗಿ ಹೇಳುವಂಥ ಒಂದು ವಿಷಯ ಏನಂದರೆ SP ರಾಜಶೇಖರ್ ಬೀದರ್ ಇವರನ್ನು ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಾಮನಿರ್ದೇಶನ ಮಾಡಬೇಕಂತ ನಮ್ಮ ಗುಲ್ಬರ್ಗ ಜಿಲ್ಲೆಯ ಕ್ರೈಸ್ತ ಸಮುದಾಯ ವತಿಯಿಂದ ಮತ್ತು ಎಲ್ಲ ಪಾಸ್ಟರ್ ಫೆಲೋಶಿಪ್ನ ಎಲ್ಲ ಪಾಸ್ಟರ್ಗಳಿಂದ ಅಲ್ಪಸಂಖ್ಯಾತರ ಎಲ್ಲರ ಒಂದು ಒತ್ತಾಯದ ಮೇರೆಗೆ, ಯಾಕಂತಂದರೆ ಅವರು ಸುಮಾರು 30-35 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಜೊತೆಗೆ ಪ್ರಾಮಾಣಿಕವಾಗಿ ಅವರು ಜೊತೆಗೆ ಸೇರಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ. ಅದಕ್ಕಾಗಿ ನಮ್ಮ ಒಂದು ಸಮುದಾಯಕ್ಕೆ ಅವರು ಸರ್ಕಾರ ಗುರುತಿಸಿ ಒಂದು ಸೇವೆಯಲ್ಲಿ ಅವರು ನಿಯೋಜಿಸಿಕೊಂಡು ಮುಂದೆ ಬರುವಂಥ ಒಂದು ಬಾಳ್ವೆಯ ಸೇವೆಯಲ್ಲಿ ಅವರಿಗೆ ಸಹಕರಿಸಬೇಕು ಅಂಥೇಳಿ ನಮ್ಮೆಲ್ಲರ ಒಂದು ಬೀದರ್ ಮತ್ತು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕ್ರೈಸ್ತ ಸಮುದಾಯ ವತಿಯಿಂದ, ಪಾಸ್ಟರ್ ಫೆಲೋಶಿಪ್ ವತಿಯಿಂದ, ಹೀಗೆ ಎಲ್ಲರ ವತಿಯಿಂದ ನಾವು ಕರ್ನಾಟಕ ಸರ್ಕಾರಕ್ಕೆ ಅಂದರೆ ಮಾನ್ಯ DK ಶಿವಕುಮಾರ್ ಮುಖ್ಯಮಂತ್ರಿಯವರಿಗೂ ಮತ್ತು ಕಾಂಗ್ರೆಸ್ಸಿನ ಮುಖ್ಯ ಎಲ್ಲ ನಾಯಕರಿಗೂ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮುದಾಯಕ್ಕೆ ಅವರನ್ನು ಅಂದರೆ SP ರಾಜಶೇಖರ್ ಅವರನ್ನು ನಾಮ ನಿರ್ದೇಶನ ಮಾಡುವುದರ ಮುಖಾಂತರವಾಗಿ ನಾವು ನಮ್ಮ ಒಂದು ಸಮುದಾಯಕ್ಕೆ ನೀವು ಸೇವೆ ಮಾಡುವುದಕ್ಕಾಗಿ ಅನುವು ಮಾಡಿಕೊಡುವಂಥ ಒಂದು ಭರವಸೆ ನಮಗೆ ಇದೆ. ಅದಕ್ಕಾಗಿ ಹಾಗೆ ಒಂದು ಪ್ರಸ್ತುತ ಸರ್ಕಾರದಲ್ಲಿ ಆ ಒಂದು ಆಸೆ ನಮಗೆ ಈಡೇರಿಸಿ ಕೊಡುತ್ತಾರೆ ಎಂಬುದಾಗಿ ಹೇಳುವಂಥ ಒಂದು ಸಂದೇಶವಾಗಿದೆ. ಅದಕ್ಕಾಗಿ ನಮ್ಮೆಲ್ಲರ ಒಂದು ಆಶೆಯಂತೆ ಮುಂಬರುವ ದಿನಗಳಲ್ಲಿ ಈ ಒಂದು ಸದಸ್ಯತ್ವ ಸಹೋದರ ರಾಜಶೇಖರ್ ಅವರಿಗೆ ದಯಪಾಲಿಸಬೇಕೆಂಬುದಕ್ಕೆ ಕೇಳಿಕೊಳ್ಳುತ್ತೇನೆ.